1.5 ಲಕ್ಷ 1,75,000 ಸೊ ಕಾರ್ಗಳೆಲ್ಲ 1 ಲಕ್ಷ 2 ಲಕ್ಷಕ್ಕೆ ಬೇಕು ನಿಮ್ಗೆ ಅರ್ಜೆಂಟ್ ಫ್ಯಾಮಿಲಿಗೆ ಓಡಾಡಬೇಕು ವಿತ್ ವಾರಂಟಿನಾ ಸರ್? ವಾರಂಟಿ 6 months ಜಸ್ಟ್ 1,75,000 ಕೊಡ್ತೀನಿ. ಸೊ 1,75,000ಕ್ಕೆ ನೋಡಿ ವೀಕ್ಷಕರೇ ನಿಮ್ಗೆ ಗಾಡಿ ಸಿಗ್ತಾ ಇದೆ. 2 ಲಕ್ಷ 13 ಮಾಡಲು ಸಿಂಗಲ್ ಓನರ್ ಕಾರ್ ಇದು. ಓಕೆ, ಒಬ್ಬರೇ ಓನರ್. ಓಕೆ, ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಇದೆ ಸರ್. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರ್ತದೆ. ಪ್ರೈಸ್ ಬಂದ್ಬಿಟ್ಟು 1,55,000 ಸರ್. 1.5 ಲಕ್ಷಕ್ಕೆ ಗಾಡಿ ಸಿಗ್ತಾ ಇದೆ ನಿಮ್ಗೆ? 1.5 ಲಕ್ಷಕ್ಕೆ 2.5 ಲಕ್ಷ 2.5 ಲಕ್ಷ 2.5 ಲಕ್ಷ. ಸೊ ವೀಕ್ಷಕ ನೋಡ್ತಾ ಇದೀರಾ, ಒಂಥರ ಪ್ರೀಮಿಯಂ ಲುಕ್ ಇದೆ, ಟಾಟಾ ಬ್ರ್ಯಾಂಡ್ ಇದೆ. ನಿಮ್ಗೆ 2.5 ಲಕ್ಷಕ್ಕೆ ಇಲ್ಲೊಂದು ಓಂ ಸಾಯಿ ಕಾರ್ಸ್ ಅಲ್ಲಿ ಕಾರ್ ಇದೆ. ಬರೀ 2 ಲಕ್ಷ ಸರ್ ಇದು. 2 ಲಕ್ಷ 2 ಲಕ್ಷ 2 ಲಕ್ಷಕ್ಕೆ ನಿಮ್ಗೆ ಮ್ಯಾನ್ಯುವಲ್ ಸಿಗ್ತಾ ಇದೆ. ಇಲ್ಲಿ ಅದೇ 2,15,000ಕ್ಕೆ ಆಟೋಮೆಟಿಕ್ ಕಾರ್ ಸಿಗ್ತಾ ಇದೆ. 2,65,000. 2,65,000 ಏನ್ ಸರ್ ಎಲ್ಲ 2.5 ಲಕ್ಷಕ್ಕೆ ಹೇಳ್ತಾ ಇದೀರಾ? ಇದೆಲ್ಲ 2 ಲಕ್ಷ ಬಜೆಟ್ ಇರೋ ಕಾರ್ಗಳು ಇದೆಲ್ಲ. ಹೌದು. ಪೋಲೋ ಇದೆ 3 ಲಕ್ಷಕ್ಕೆ, ಡೀಸೆಲ್ ಕಾರು 12 ಮಾಡಲ್ ಕೊಡ್ತೀನಿ. ಓಕೆ, 14 ಮಾಡಲ್ i10 ಇದೆ. ಇದು ಬಂದ್ಬಿಟ್ಟು 2,75,000 ಕೊಡ್ತೀನಿ. ಇದು 14 ಮಾಡಲ್ ಟಾಪ್ ಅಂಡ್ ರಿಟ್ಸ್ 3,10,000 ಕೊಡ್ತೀನಿ. ಓಕೆ ಓಕೆ, ಇದು 3 ಲಕ್ಷ ಸರ್. 12 ಮಾಡಲ್ ಸಿಂಗಲ್ ಓನರ್ ಕಾರು. ಸೊ ಯಾವುದೇ ಕಾರ್ ತಗೊಂಡ್ರು 2 ಲಕ್ಷದಿಂದ 3 ಲಕ್ಷ ಅಷ್ಟೇ. 2-3 ಲಕ್ಷ ಕಾರ್ ಇದೆ ಸರ್. ಫೈನಲ್ ಪ್ರೈಸ್ ಬಂದ್ಬಿಟ್ಟು 275 ಹೇಳ್ತಾ ಇದ್ದಾರೆ. 2,75,000 2,25,000 3 ಲಕ್ಷ ಕೊಡ್ತಾ ಇದೀರಾ? ಹೌದು ಸರ್. ಅವ್ರಿಗೆ ಇನ್ಕಮ್ ಪ್ರೂಫ್ ಅಡ್ರೆಸ್ ಕೊಟ್ರೆ ಸಾಕು ಸರ್. ಒನ್ ಡೇನ ಲೋನ್ ಅಪ್ರೂವ್ ಮಾಡ್ಕೊಡ್ತೀನಿ, ಸೇಮ್ ಡೇನ ಡೆಲಿವರಿ ಕೊಡ್ತೀನಿ. ಸೇಮ್ ಸರ್. ನಮಸ್ಕಾರ. ನಮಸ್ಕಾರ. ಮೂರ್ತಿ ಟ್ಯಾಕ್ಸ್ ಮತ್ತೊಮ್ಮೆ ವಿಡಿಯೋ ಮಾಡ್ತಾ ಇದೀವಿ ನಮ್ಮ ವೀಕ್ಷಕರಿಗೋಸ್ಕರ. ಸರ್ ಈಗ ಯಾವ ಬೆಲೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ಸರ್ ನಿಮ್ಮಂತ? ಸರ್ ಬೆಲೆ 1 ಲಕ್ಷದಿಂದ ಕೊಡ್ತಾ ಇದೀವಿ. 1 ಲಕ್ಷದಿಂದ 20 ಲಕ್ಷವರೆಗೂ ಕಾರ್ ಇದೆ. ಸೂಪರ್ ಸರ್. ಯಾವ್ದೆಲ್ಲ ಕಾರ್ ಮಾಡಲ್ಸ್ ಇದೆ? ಯಾವ ಕಂಪ್ನಿ ಕಾರ್? ಈಗ 1 ಲಕ್ಷ ಅಂದ್ರೆ ಆಲ್ಟೋ, ನ್ಯಾನೋ, ಈ ಟಾಟಾ ವೆಹಿಕಲ್ಸ್, ಓಕೆ, ಹುಂಡೈ ವೆಹಿಕಲ್ಸ್, ಸ್ಯಾಂಟ್ರೋ, ವ್ಯಾಗನಾರ್ ಈ ತರ ಎಲ್ಲ ಸಿಗ್ತದೆ ಸರ್. ಸೂಪರ್ ಸರ್. ಎಲ್ಲಿ ಅಡ್ರೆಸ್ ಬರ್ಬೇಕು ಸರ್? ಇಲ್ಲಿ ಮೇನ್ ಸರ್ಕಲ್ ಸರ್. ಇದು ರಾಘವೇಂದ್ರ ಸರ್ಕಲ್, ರಾಮಮೂರ್ತಿ ನಗರ ಸರ್. ಕ್ಲಿಂಬರ್ ಇದೆ, ಯಾವ ಮಾಡಲ್, ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಇದು 2018 ಮಾಡಲು ಕ್ಲೈಂಬರ್ ಆಟೋಮೆಟಿಕ್ ಕಾರ್. ಇದು 30,000 ನೋಡಿದೆ. ಓಕೆ, ನೀವೇ ನೋಡ್ಬೋದು ಗಾಡಿ ಕಂಡೀಷನ್. ಕಂಡೀಷನ್ ಇದೆ, ಹೊಸ ಟೈರ್ಸ್ ಎಲ್ಲ ಇದೆ. ಓಕೆ, ಎಲ್ಲ ಶೋರೂಮ್ ಟ್ರ್ಯಾಕ್ ಇರೋದು. ನಿಮ್ಗೆ ಇದು ವಾರಂಟಿ ಸರ್ವಿಸ್ ಎಲ್ಲ ಬರ್ತೈತೆ. ಓಕೆ, ಇದು ಆಸ್ಕಿಂಗ್ ಪ್ರೈಸ್ 3 ಲಕ್ಷ ಸರ್. 3 ಲಕ್ಷ ಕೊಡ್ತಾ ಇದ್ದೀರಾ? ಹೌದು. ಸೂಪರ್. ಇದು ಏನ್ ಮಾಡಲ್ ಸರ್? ಇದು 18 ಮಾಡಲ್ ಸರ್. ಇದು 18 ಮಾಡಲ್. ವೆರಿ ಗುಡ್. ಏನಾದ್ರು ಈಗ ಫೈನಾನ್ಸಿಯಲ್ ಏನಾದ್ರು ಇದೆಯಾ ಸರ್? ಮಾಡೋತರ ಫೈನಾನ್ಸ್ 100% ಆಗ್ತದೆ. ಹೌದಾ? ಓಕೆ, ಸೂಪರ್. ಈಗ ಟೆಸ್ಟ್ ಡ್ರೈವ್ ಏನಾದ್ರು ಮಾಡ್ಬೋದಾ? ಟೆಸ್ಟ್ ಡ್ರೈವ್ ಕೊಡ್ತೀವಿ ಸರ್. ಯಾರೇ ಬಂದ್ರೆ ಟೆಸ್ಟ್ ಡ್ರೈವ್ ಮಾಡ್ಕೋಬಹುದು? ಟೆಸ್ಟ್ ಡ್ರೈವ್ ಕೊಡ್ತೀವಿ. ಓಕೆ, ಒಳಗಡೆ ಕಂಡೀಷನ್ ಕೂಡ ಚೆನ್ನಾಗಿದೆ. ಅವರು ಯಾರನ್ನ ಕರ್ಕೊಂಡ್ಬಿಟ್ಟು ಚೆಕ್ ಮಾಡ್ಕೋಬಹುದು. ಮೆಕ್ಯಾನಿಕ್ ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಬೋದು. ಶೋರೂಮ್ ಹಿಸ್ಟ್ರಿ ಇರ್ತದೆ. ಓಕೆ, ಸೂಪರ್. ವೀಕ್ಷಕರು ನೋಡ್ತಾ ಇದ್ರ ಒಂದು 3 ಲಕ್ಷಕ್ಕೆ ಮಸ್ತಾಗಿರೋ ಗಾಡಿ ತಗೋಬೇಕು ಅಂದ್ರೆ ನಿಮ್ಗೆ ಕ್ಲೈಂಬರ್ ಸಿಗ್ತಾ ಇದೆ ಇಲ್ಲಿ ಓಂ ಸಾಯಿ ಕಾರ್ಸ್ ಅಲ್ಲಿ. ಈ ಕಾರ್ಸ್ ಶೋರೂಮ್ ಅಲ್ಲಿ ನಾವು ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಹೋಗ್ತೀವಿ. ಯಾವ ಕಾರು, ಯಾವ ಮಾಡಲು, ಏನ್ ಮೈಲೇಜ್ ಕೊಡ್ಬೋದು, ಹಾಗೂ ಇಲ್ಲಿ ತಗೊಳ್ಳೋದ್ರಿಂದ ಟ್ರಾನ್ಸ್ಫರ್ ಆಗಿರ್ಬೋದು, ಎಲ್ಲಾ ಮಾಹಿತಿನೂ ನಿಮ್ಗೆ ಮಧ್ಯ ವಿಡಿಯೋಗಳಲ್ಲಿ ನೋಡ್ತಾ ಇರ್ತೀರಾ. ಯಾರೆಲ್ಲ ಹೊಸಬರು ನೋಡ್ತಾ ಇದ್ರಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದೀನಿ. ನೆಕ್ಸ್ಟ್ ನಮ್ಮ ಹತ್ರ ಒಂದು ಮಾರುತಿ K10 ಇದೆ, ಅದನ್ನು ಕೂಡ ತಿಳ್ಕೋಣ ಸರ್. ಇದು ಯಾವ ಮಾಡಲ್? 2016 ಮಾಡಲ್ ಸರ್. ಇದು 16 ಮಾಡಲ್. ಅಗೇನ್ ಸಿಂಗಲ್ ಓನರ್. 90,000 ನೋಡಿದೆ. ಇದು ಪ್ರೈಸ್ ಬಂದ್ಬಿಟ್ಟು 2,25,000. ಓಕೆ ಓಕೆ. ಇದು ಏನಂದ್ರೆ ಮಾರ್ಕೆಟ್ ಅಲ್ಲಿ ನಿಮ್ಗೆ 16 ಮಾಡಲ್ ಅಂದ್ರೆ ರೇಟ್ ಫಿಕ್ಸ್ ಮಾಡ್ಬಿಡ್ತಾರೆ. ಕಿಲೋಮೀಟರ್ ಕಂಡೀಷನ್ ಯಾವ್ದು ರೇಟ್ ಇರಲ್ಲ. ಓಕೆ, ಮಾರ್ಕೆಟ್ ಚೆಕ್ ಮಾಡ್ಕೋಬಹುದು. 16 ಮಾಡಲ್ ರೇಟ್ 225 ಚೆಕ್ ಮಾಡ್ಕೊಂಡು ಬಂದು ತಗೊಳ್ಳಿ. ಸೂಪರ್. ಒಳ್ಳೆ ಕಂಡೀಷನ್ ಇದೆ ಸರ್. ಹೌದೌದು. ಸೊ ನೋಡ್ತಾ ಇದ್ರೆ ವೀಕ್ಷಕರೇ, ನಿಮ್ಗೆ ಒಳ್ಳೆ ರಿಫರ್ಬಿಶ್ಡ್ ಗಾಡಿ ಅಂತಾನೆ ಹೇಳ್ಬೋದು. ಹೌದು, ಮಸ್ತಾಗಿದೆ ಸರ್. ಈಗ ವಾರಂಟಿಯಲ್ಲಿ ಏನ್ ಸರ್? ಏನ್ ತಗೊಂಡ್ ಹೋಗ್ಬಿಡ್ತೀವಿ, ಏನ್ ಗ್ಯಾರಂಟಿ ಇದೆಯಾ ಏನು ಅಂತ? ಸರ್, ಇಂಜಿನ್, ಗೇರ್ ಬಾಕ್ಸ್, ಡ್ರೈ ಟ್ರೈನ್, ಮತ್ತೆ ಎಲೆಕ್ಟ್ರಿಕ್ ಸೆನ್ಸರ್ಸ್ ಎಲ್ಲ ಬರ್ತೈತಲ್ಲ, ಅದಕ್ಕೆಲ್ಲ ವಾರಂಟಿ ಕೊಡ್ತೀವಿ. ವಾರಂಟಿ ಕೊಡ್ತೀವಿ. 1 ಇಯರ್ ವಾರಂಟಿ. 1 ಇಯರ್. ವಾವ್, ಸೂಪರ್. ಸೊ ಇದು ಕೂಡ ಯಾವುದೇ ಕೂಡ ಟೆಸ್ಟ್ ಡ್ರೈವ್ ಮಾಡಿ ತಗೋಬಹುದು. ಅವ್ರ ಕಡೆ ಕರ್ಕೊಂಡು ಟೆಸ್ಟ್ ಡ್ರೈವ್ ಮಾಡಿ ಅವ್ರು ಪರ್ಸನಲ್ ಚೆಕ್ ಮಾಡ್ಕೊಂಡು ಗಾಡಿ ತಗೋಬಹುದು. ಓಕೆ ಸರ್. ಇದು ನೆಕ್ಸ್ಟ್ ಯಾವ ಮಾಡಲ್? ಇದು 4,80,000. ಸಿಂಗಲ್ ಓವರ್ 70,000 ನೋಡಿದೆ. ಓಕೆ, ನೀವು ಮಾರ್ಕೆಟ್ ಅಲ್ಲಿ ಓಡ್ತಾ ಇರೋ ಜಾಸ್ತಿ ಗಾಡಿ ಅಂದ್ರೆ ಇದೆ. ಹೌದು, ಒಳ್ಳೆ ಸರ್ವಿಸ್ ಸಿಗುತ್ತೆ ಎಲ್ಲೇ ಹೋದ್ರು ಕೂಡ. ಸೂಪರ್ ಕಂಡೀಷನ್ ಸರ್. ಮಾರುತಿ ನಂಬರ್ 1 ಅಲ್ಲ ಸರ್? ಹೌದು. ನೋಡ್ತಾ ಇದ್ರೆ ವೀಕ್ಷಕರೇ, ಹಿಂದ್ಗಡೆ ಸ್ಪೀಕರ್ ಆಗಿರ್ಬೋದು ಸರ್. ಏನೆಲ್ಲ ಫೀಚರ್ಸ್ ಇದೆ ಅದರಲ್ಲಿ? ಸೊ ಎಲ್ಲ ಬಂದ್ಬಿಡ್ತದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಫಾಗ್ ಲ್ಯಾಂಪ್, ಮತ್ತೆ ಎಲ್ಲ ವೀಲ್ ಕ್ಯಾಪ್, ಇವೆಲ್ಲ. ಇದು VXI ಮಾಡಲ್, ಮಿಡ್ ವೇರಿಯಂಟ್. ಎಲ್ಲ ತರ ಫೀಚರ್ಸ್ ಇರ್ತದೆ. ಸೂಪರ್ ಸರ್. ಸೊ ನೋಡ್ತಾ ಇದ್ರೆ ವೀಕ್ಷಕರೇ, ಗಾಡಿ ಮಾತ್ರ ಮಿಸ್ ಮಾಡ್ಕೊಂಬೇಡಿ. ಇಲ್ಲಿ ಒಂದು ವಾರಕ್ಕೆ ನಿಮ್ಗೆ ಇಲ್ಲಿ ಎಷ್ಟು ಗಾಡಿ ಇದೆ ಅಲ್ಲಿ ಬೇಕಾಗಿ ಗಾಡಿ ಎಲ್ಲ ಸೇಲ್ ಆಗ್ತವೆ.
ಅದರಿಂದ ನಂಬರ್ ಏನ್ ಡಿಸ್ಪ್ಲೇ ಕಾಣ್ತಾ ಇದಕ್ಕೆ ಫೋನ್ ಮಾಡ್ಕೊಂಡು ನೀವು ಬರ್ಬೋದು, ಅವೈಲೇಬಲ್ ಇರುತ್ತೆ. ಒಂದ್ ವೇಳೆ ನಿಮಗೆ ಕಾರು ಅವೈಲೇಬಲ್ ಇಲ್ಲ, ಸೋಲ್ಡ್ ಔಟ್ ಆದ್ರೂ ಕೂಡ ಡಿಸ್ಪ್ಲೇ ನಂಬರ್ ಕಾಣೋಕೆ ಫೋನ್ ಮಾಡಿದ್ರೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಮಾಡ್ಬೋದು ನೀವು? ಸರ್ ಮಾರ್ನಿಂಗ್ ಒಂದು 9 o'clock ಇಂದ 9 ವರೆಗೂ ಇರ್ತೀವಿ ಸರ್. 9 ವರೆಗೂ ಫೋನ್ ಮಾಡ್ಕೊಂಡು ನೀವು ಬರ್ಬೋದು ಅಂತ ಹೇಳ್ತಾ ಇದ್ದೀವಿ. ಓಂ ಸಾಯಿ ಕಾರ್ಸ್ಗೆ ಬರ್ಬೋದು ಸರ್. ಇಲ್ಲೊಂದು ನೆಕ್ಸ್ಟ್ 2020 ಮಾಡಲು ಸರ್ ಇದು. ಪೆಟ್ರೋಲ್ ವೆಹಿಕಲ್ ಹೈಬ್ರಿಡ್, ಸ್ಮಾರ್ಟ್ ಹೈಬ್ರಿಡ್. ಓಕೆ, ಆಸ್ಕಿಂಗ್ ಪ್ರೈಸ್ 8 lakhs ಸರ್ ಇದು. 8 lakh. ಸಿಂಗಲ್ ಓನರ್ ಕಾರು, ಎಲ್ಲ ಶೋರೂಮ್ ಟ್ರಕ್ ಇದೆ. 7 seater ಸರ್? ಹೌದೌದು, 7 seater. 7 seater ಒಂದು ಗಾಡಿ ಬೇಕು ಅಂದ್ರೆ ನಮ್ಮ ವೀಕ್ಷಕರಿಗೆ ಓಂ ಸಾಯಿ ಕಾರ್ಸ್ ಅಲ್ಲಿ ಏನ್ ಪ್ರೈಸ್ ಹೇಳ್ತಾ ಇದ್ರೆ? ಬೆಸ್ಟ್ ಪ್ರೈಸ್ ಫೈನಲ್ 8 lakhs ಹೇಳ್ತಾ ಇದ್ದಾರೆ ಓನರ್. ಓನರ್ ಕರ್ಸ್ತೀವಿ ಸರ್. ಇದೆಲ್ಲ ಕಸ್ಟಮರ್ ಪಾರ್ಕಿಂಗ್ ಸೆಲ್ ಇದ್ದಾರೆ ಎಲ್ಲ. ಓನರ್ ಕರ್ಸ್ತೀವಿ, ಓನರ್ ಡೈರೆಕ್ಟ್ ಮಾತಾಡೋದು. ಡೈರೆಕ್ಟ್ ಮಾತಾಡ್ಕೋಬಹುದು. ಹೌದೌದು. ಬೇರೆ ಶೋರೂಮ್ ತರ 1 ಲಕ್ಷ 2 ಲಕ್ಷ ಹೆಚ್ಚು ಇಡೋದು ಮಾಡೋದು, ಸರ್ ಕಮ್ಮಿ ಕೊಡ್ತೀವಿ ಅನ್ನೋದು ಆತರ ಎಲ್ಲ ಇಲ್ವೇ ಇಲ್ಲ. ಏನಿಲ್ಲ ಸರ್, ಕಸ್ಟಮರ್ ಇಂದ ಕಸ್ಟಮರ್ಗೆ ಕಮಿಷನ್ ತಗೊಳ್ತೀವಿ ಅಷ್ಟೇ. ಓ ಸೂಪರ್, ಈ ತರ ಟ್ರಾನ್ಸ್ಪರೆಂಟ್ ಇದೆ ವೀಕ್ಷಕರೇ ಓಂ ಸಾಯಿ ಕಾರ್ಸ್ ಅಲ್ಲಿ. ಸರ್ ನೆಕ್ಸ್ಟ್ ಇದು 18 ಮಾಡಲು ಸರ್, ಟಾಪ್ ಅಂಡ್ ZA ಪ್ಲಸ್ ಇದು. ಇದು ಪ್ರೈಸ್ ಬಂದ್ಬಿಟ್ಟು ಸೇಮ್ 8 lakhs ಸರ್. 8 lakh. ಓಕೆ, ಇದು ಯಾವ ಮಾಡಲ್ ಸರ್? ಇದು 18 ಮಾಡಲು ಸರ್. ಇದು ಸಿಂಗಲ್ ಓವರ್, 90,000 ನೋಡಿದೆ ನೋಡಿ. ಎಲ್ಲ ಹೊಸ ಟೈರ್ ಇದೆ. ಓಕೆ, ಬಾಡಿ ನೀಟ್ ಗಾಡಿ, ಎಲ್ಲ ಶೋರೂಮ್ ಇದೆ ಸರ್. ಓಕೆ, ಇದಕ್ಕೂ ಕೂಡ 1 year ವಾರಂಟಿ ಇರುತ್ತೆ. 1 year ವಾರಂಟಿ. ಸೂಪರ್ ಸರ್. ಸರ್ ಈಗ ಫೈನಾನ್ಸಿಯಲ್ ಬರ್ಬೇಕು ಅಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ತರಬೇಕಾಗುತ್ತೆ ಸರ್? ಅವ್ರಿಗೆ ಇನ್ಕಮ್ ಪ್ರೂಫ್, ಅಡ್ರೆಸ್ ಪ್ರೂಫ್ ಕೊಟ್ರೆ ಸಾಕು ಸರ್. 1 day ಲೋನ್ ಅಪ್ರೂವ್ ಮಾಡ್ಕೊಡ್ತೀನಿ, ಸೇಮ್ ಡೇ ಡೆಲಿವರಿ ಕೊಡ್ತೀನಿ. ಸೇಮ್ ಡಾಕ್ಯುಮೆಂಟ್ಸ್ ಕೊಟ್ರೆ ಇಮಿಡಿಯೇಟ್. ಸೊ ಅವ್ರು ಎತ್ಕೊಂಡು ಇಲ್ಲ ಟ್ರಿಪ್ ಆದ್ರೂ ಹೋಗ್ಬೋದು, ಏನಾದ್ರೂ ಮಾಡ್ಬೋದು ಆರಾಮಾಗಿ. ಓಕೆ ಸೂಪರ್. ಎಷ್ಟು ಮಿನಿಮಮ್ ಡೌನ್ ಪೇಮೆಂಟ್ ಬೇಕಾಗುತ್ತೆ ಸರ್? ಇನ್ಕಮ್ ಪ್ರೂಫ್ ಮೇಲೆ ಡಿಸೈಡ್ ಆಗ್ತದೆ. ಸಮ್ಟೈಮ್ಸ್ ನೋಡಿ, ಇನ್ಕಮ್ ಚೆನ್ನಾಗಿದ್ರೆ 100% ಲೋನ್ ಆಗ್ತದೆ. ಹೌದಾ? 7 lakhs 7.5 lakhs ಲೋನ್ ಆಗ್ತದೆ. 50,000 ಕೊಟ್ಟು ಗಾಡಿ 50,000 1 ಲಕ್ಷ ಒಳಗೆ ಮುಗೀತು. ಹೌದಾ? ಸೂಪರ್ ಸರ್. ನೆಕ್ಸ್ಟ್ ಇದು 20 ಮಾಡಲು ಸರ್. ಎಕ್ಸಾಕ್ಟ್ ಟಾಪ್ ಎಂಡ್ ಮಾಡಲ್ ಇದು. ಮ್ಯಾನ್ಯುಯಲ್ ವೇರಿಯಂಟ್. ಇದು ಪ್ರೈಸ್ ಬಂದ್ಬಿಟ್ಟು 4,50,000. ಸೊ ಟಾಟಾ ಕಾರ್ ಯಾರಾದ್ರೂ ನೋಡ್ತಾ ಇದ್ರೆ ಇಲ್ಲಿ 4,50,000 50,000ಕ್ಕೆ ಸಿಗ್ತಾ ಇದೆ ವೀಕ್ಷಕರೇ. ನೋಡಿ, ನೀವು ಲೋನ್ ಅಲ್ಲಿ ಕೂಡ ಹೋಗ್ಬೋದು, ಆಗ ರೆಡಿ ಕ್ಯಾಶ್ ಇದ್ರು ಕೂಡ ಹೋಗ್ಬೋದು ಅಂತ ಹೇಳ್ತಾ, ಇನ್ನೊಂದು ವಿಶೇಷತೆ ಏನಂದ್ರೆ ಕಸ್ಟಮರ್ ಜೊತೆ ನೀವು ಡೈರೆಕ್ಟ್ ಮಾತಾಡ್ಬಿಟ್ಟು ಕಸ್ಟಮರ್ ಜೊತೆ ನೀವೇ ಕೂತ್ಕೊಂಡು ನೆಗೋಸಿಯೇಷನ್ ಮಾಡ್ಕೊಂಡು ಇವ್ರಿಗೆ ಜಸ್ಟ್ ಕಾರ್ ತಗೋತಾ ಇದೀವಿ ಅಂತ ಹೇಳಿದ್ರೆ ಸಾಕು. ಬೇರೆ ಶೋರೂಮ್ ತರ ಏನಿಲ್ಲ, ಜಾಸ್ತಿ ಹೇಳ್ಬಿಟ್ಟು ಕಮ್ಮಿ ಮಾಡೋದು ಅಂತ ಏನಿಲ್ಲ. ಅದೊಂದು ಸ್ಪೆಷಾಲಿಟಿ ಓಂ ಸಾಯಿ ಕಾರ್ಸ್ ಅಲ್ಲಿ. ಅದಕ್ಕೋಸ್ಕರ ನೀವು ಬಂದು ತಕ್ಷಣ ಮಾಹಿತಿ ತಿಳ್ಕೊಳ್ಳಿ, ಟೆಸ್ಟ್ ಡ್ರೈವ್ ಮಾಡಿ, ನಿಮ್ದೇ ಕಡೆಯವ್ರನ್ನ ಕರ್ಕೊಂಡ್ ಬನ್ನಿ ಹಾಗೂ ಕಾರ್ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸರ್. ನೆಕ್ಸ್ಟ್ i20 ಇದೆ ಸರ್. ಇದು 2013 ಮಾಡಲು ಡೀಸೆಲ್ ಕಾರು, 1 lakh ಕೊಡಿದೆ. ಓಕೆ, ಪ್ರೈಸ್ ಬಂದ್ಬಿಟ್ಟು 3,50,000 ಸರ್. ಸ್ವಲ್ಪ ನೆಗೋಷಿಯಬಲ್ ಆಗ್ತಿದೆ. ಓಕೆ, ಓನರ್ ಕಡೆಯಿಂದ ಮಾತಾಡಿ ಮುಗಿಸ್ಕೊಡ್ತೀನಿ. ಸೊ ಡೀಸೆಲ್ ಕಾರ್ ನೋಡ್ತಾ ಇರೋರಿಗೆ i20 ಇಲ್ಲೊಂದು ರೆಡ್ ಕಲರ್ ಎದ್ದು ಕಾಣ್ತಾ ಇದೆ ನೋಡಿ, ಇದು ಒಂದು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಓಕೆ ಸೂಪರ್. ಸುಮಾರು ಎಷ್ಟು ಕಾರ್ ಇದೆ ಸರ್ ನಿಮ್ ಶೋರೂಮ್ ಅಲ್ಲಿ? ಕ್ಲೋಸ್ ಟು 60 ಕಾರ್ಸ್ ಇದೆ ಸರ್. 60 ಕಾರ್ ಇದೆ. ಒಂದ್ ವೇಳೆ ಅವ್ರಿಗೆ ಪರ್ಟಿಕ್ಯುಲರ್ ಕಲರ್ ಪರ್ಟಿಕ್ಯುಲರ್ ಮಾಡೆಲ್ ಬೇಕು ಅಂದ್ರೆ ತರ್ಸ್ಕೊಡ್ತೀರಾ? ಹೌದೌದು, ಅದು ಮಾಡ್ತೀರಾ? ಹೌದು, ಅದು ಇದೆ. 10 days ವೇಟ್ ಮಾಡಿದ್ರೆ ಅದು ಮಾಡಿಸ್ಕೊಡ್ತೀವಿ. ಓ ಸೂಪರ್. ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಗಾಡಿ ತರ್ಸ್ಕೊಟ್ಟಿದೀವಿ. ಲಾಸ್ಟ್ ಮಂತ್ 85 ಸ್ಟಾಕ್ ಇತ್ತು. ಎಲ್ಲ ಹಬ್ಬಕ್ಕೆ ಎಲ್ಲ ಕ್ಲಿಯರ್ ಆಗಿದೆ. ಓಕೆ, ಸೊ ವೀಕ್ಷಕರು ನೋಡ್ತಾ ಇದ್ದೀರಾ, ಅದೇ ತರ ಇದು ಎಲ್ಲ ಮುಂಚೆ ನೀವು ಫೋನ್ ಮಾಡಿ ಅಂತ ಹೇಳ್ತೀನಿ ಸರ್. ನೆಕ್ಸ್ಟ್ ಇದು 19 ಮಾಡಲ್ ಸ್ಪೋರ್ಟ್ಸ್. ಓಕೆ, 40,000 ನೋಡಿದೆ. ಓಕೆ, ಎಲ್ಲ ಶೋರೂಮ್ ಟ್ರ್ಯಾಕ್ ಇರೋದು ಸರ್. ಓಕೆ, ಇದು 6,65,000. ಸೊ i20 ನಿಮ್ಗೆ ರೆಡ್ ಬೇಕಾದ್ರೂ ಇದೆ, ಸಿಲ್ವರ್ ಕಲರ್ ಬೇಕಾದ್ರೂ ಇದೆ. ಪೆಟ್ರೋಲ್ ಕಾರ್ ಇದು. ಎಲೈಟ್ ಮಾಡಲ್ ನೋಡ್ತಾ ಇದ್ರ ಒಳಗಡೆ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ. ನೀವೇನಿದ್ರು ಕಂಡೀಷನ್ ನೋಡ್ಕೊಳ್ಬೇಕು, ಟೆಸ್ಟ್ ಡ್ರೈವ್ ಮಾಡ್ಬೇಕು. ಫೈನಾನ್ಸ್ ಇದ್ರೆ 100% ಫೈನಾನ್ಸ್ ಆಗುತ್ತೆ. ತಗೊಂತಾ ಇರ್ಬೇಕು, ಒಂದ್ 50,000 ಕಟ್ಟಿದ್ರೆ ನಿಮ್ ಕಾರ್ ಆಗುತ್ತೆ ಸರ್. ನೆಕ್ಸ್ಟ್ ಪ್ರೀಮಿಯಂ ಬೆಲೆನೋ ಸರ್. ಇದು ಟಾಪ್ ಎಂಡ್ ಬಟನ್ ಸ್ಟಾರ್ಟ್ ಸೀಟ್ ಅಂತಾರೆ. ಇದು ಹಾಗೆ 19 ಮಾಡಲ್ ಇದು. ಸೇಮ್ ಪ್ರೈಸ್ ಸರ್. ಇದು 665. ಎರಡು ಸೇಮ್ ಮಾಡಲು, ಸೇಮ್ ರೇಟ್. 6,65,000. ಸೂಪರ್. ಸೊ ನಿಮ್ಗೆ ಹಿಂಡೈಲ್ ಬೇಕಾದ್ರೂ ತಗೋಬಹುದು. ಯಾವ ಕಂಪ್ನಿ ನಿಮ್ಗೆ ಫೇವರೇಬಲ್ ಆಗಿರುತ್ತೆ, ಇಲ್ಲ ಸುಜುಕಿ ಬೇಕಾದ್ರೂ ನೀವು ತಗೋಬಹುದು ಅಂತ ಹೇಳ್ತಾ ಇದ್ದೀನಿ. ಕಲರ್ ನಿಮ್ದೇ ಚಾಯ್ಸ್ ಆಗುತ್ತೆ. ಫೈನಾನ್ಸಿಯಲ್ ಅಥವಾ ನೀವು ಫುಲ್ ಕ್ಯಾಶ್ ಕೊಡ್ತೀವಿ ಅಂದ್ರೂ ಅದು ಕೂಡ ನಿಮ್ದೇ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಇಂಟೀರಿಯರ್ ಎಲ್ಲ ನೋಡ್ತಾ ಇದ್ದೀರಾ ನೀಟಾಗಿ. ವಿಡಿಯೋದಲ್ಲಿ ಚೆನ್ನಾಗಿ ನೋಡಕ್ ಆಗಲ್ಲ, ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೂ ಕೂಡ ಇಲ್ಲಿ ಬಂದು ಒಂದಿನ, ಒಂದು ಭಾನುವಾರ, ಒಂದು ಶನಿವಾರ ವೀಕೆಂಡ್ ಬನ್ನಿ, ಬಂದು ಇವ್ರಿಗೆ ಫೋನ್ ಮಾಡ್ಕೊಳ್ಳಿ, ಅವೈಲೇಬಿಲಿಟಿ ತಿಳ್ಕೊಳ್ಳಿ. ಕಾರು ಸ್ಟಾಕ್ ಖಾಲಿ ಆಗೋಕ್ ಮುಂಚೆ ಬೇಗ ಬಂದು ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇನ್ನೇನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಾಲ್ ಮಾಡಿ, ನಮ್ಗೆ ಕಮೆಂಟ್ ಮಾಡಿ. ಇನ್ನೂ ಕೂಡ ಮುಂದಾದ ವಿಡಿಯೋಗಳು ಮಾಡ್ತಾನೆ ಇರ್ತೀವಿ ಸರ್. ಇಲ್ಲಿ ಓಮಿನಿ ಇದೆ, ಸುಮಾರು ಜನ ಓಮಿನಿ ಕೇಳ್ತಾ ಇರ್ತಾರೆ ಮಲ್ಟಿ ಪರ್ಪಸ್ಗೋಸ್ಕರ. ಏನ್ ಮಾಡಲ್, ಏನ್ ಪ್ರೈಸ್ ಹೇಳ್ತಾ ಇದೆ ಸರ್? 2015 ಮಾಡಲ್ ಇದು, 40,000 ನೋಡಿದೆ.
ಓಕೆ ಫೈನಲ್ ಪ್ರೈಸ್ ಬಂದ್ಬಿಟ್ಟು 275 ಹೇಳ್ತಾ ಇದ್ದಾರೆ. 2,75,000. 75,000. ವೀಕ್ಷಕರು ನೋಡ್ತಾ ಇದ್ರೆ ಒಂದು ಫ್ಯಾಮಿಲಿ ನೀವು ಆರಾಮಾಗಿ ಹೋಗ್ಬೋದು. ಒಂದು ಬಿಸ್ನೆಸ್ ಮಾಡ್ತೀನಿ ಅಂದ್ರೂ ಕೂಡ ಒಂದು ಓಮಿನಿ ಬೇಕಾಗಿರುತ್ತೆ. ಒಂದು ಫುಡ್ ಕ್ಯಾಂಟೀನ್ ಮಾಡ್ತೀನಿ ಅಂದ್ರೂ ಕೂಡ, ಪೋರ್ಟೇಬಲ್ ಮಾಡ್ತೀವಿ ಅಂದ್ರೂ ಕೂಡ, ಎಲ್ಲದಕ್ಕೂ ಓಮಿನಿ ನೀವು ಕೇಳ್ತಾ ಇದ್ರಿ, ಕಮೆಂಟ್ಸ್ ಆಗ್ತಾ ಇದ್ರಿ. ಓಮಿನಿ ಬೇಕು ಅನ್ನೋ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೀನಿ. 2,75,000 ನೋಡಿ. 3 ಲಕ್ಷದ ಒಳಗೆ 2,75,000 ಕಸ್ಟಮರ್ ಜೊತೆ ಕೂತ್ಕೊಂಡ್ರೆ ಇನ್ನೂ ಕೂಡ ಕಮ್ಮಿ ಮಾಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಓಂ ಸಾಯಿ ಕಾರ್ಸ್ಗೆ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಸೂಪರ್ ಸರ್. ಇನ್ನ ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ, ನೋಡ್ತಾ ಇದೀರಾ ಸರ್. ನೆಕ್ಸ್ಟ್ ಸರ್ 2015 ಮಾಡಲು ಬರೀ 2 ಲಕ್ಷ ಸರ್. ಇದು 2 ಲಕ್ಷ. 2 ಲಕ್ಷ. ಓಹ್ ಸೂಪರ್ ಸರ್. ಸರ್ ಇದಕ್ಕೂ ಫೈನಾನ್ಸ್ ಏನಾಗುತ್ತೆ ಸರ್? ಇದು ಸಿಂಗಲ್ ಓವರ್ ಫೈನಾನ್ಸ್ ಆಗ್ತದೆ, ಫುಲ್ ಫೈನಾನ್ಸ್ ಆಗ್ತದೆ. ಹೌದಾ? 2 ಲಕ್ಷಕ್ಕೂ ಕೂಡ 2 ಲಕ್ಷ ಕೊಡ್ತೀವಿ. ಗಾಡಿ ಬರಲ್ಲ ಸರ್, ಒಂದು ಬೈಕ್ ಬರಲ್ಲ ನೋಡಿ. ಸೊ ವೀಕ್ಷಕರು ನೋಡ್ತಾ ಇದ್ದೀರಾ, ಒಂದು ಫ್ಯಾಮಿಲಿಲಿ ಒಂದು ನೋಡಪ್ಪ ನಾನು ಕಾರ್ ಕಲ್ತ್ಕೋಬೇಕು, ಇಲ್ಲ ಹಳ್ಳಿಲಿ ಇದೀನಿ, ಒಂದು ನಮಗೂ ನಮ್ಮನೆಗೂ ಒಂದು ಕಾರ್ ಬೇಕು ಅನ್ನೋರ್ಗೆ 2 ಲಕ್ಷಕ್ಕೆ ನಿಮ್ಗೆ ಕಾರ್ ಸಿಗ್ತಾ ಇದೆ ನೋಡಿ. ಅದು ಕೂಡ ಫೈನಾನ್ಸ್ 100% ಆಗೋ ಚಾನ್ಸ್ ಇರುತ್ತೆ. ಬನ್ನಿ, ಒಂದು 50,000 40,000 ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ. ನನ್ ಕೇಳೋದಾದ್ರೆ ಇದು 1.5 ಲಕ್ಷ ಫೈನಾನ್ಸ್ ಮಾಡ್ಕೊಳ್ಳಿ ಸರ್. ಇನ್ನು 2 ಲಕ್ಷ ಲೋನ್ ತಗೊಂಡ್ರೆ 4 ವರ್ಷಕ್ಕೊಂದು 600 ರೂಪಾಯಿ ಬರ್ತದೆ EMI. ಅಷ್ಟೇ. ಒಂದು ಬೈಕ್ EMI ಸರ್. ಇದು ಒಂದು ಬೈಕ್ EMIಗೆ ಕಾರ್ ಬರ್ತಾ ಇದೆ. 2 ಲಕ್ಷಕ್ಕೆ ಸರ್. ಇದಕ್ಕೂ ಟೆಸ್ಟ್ ಡ್ರೈವ್ ಕೊಡ್ತಾರೆ, ಸುಮ್ಮನೆ ತಗೊಳ್ಳೇಬೇಕು ಅಂತ ಏನಾದ್ರು? ಇಲ್ಲ ಸರ್, ಟೆಸ್ಟ್ ಡ್ರೈವ್ ಕೊಡ್ತೀವಿ. ಶೋರೂಮ್ ಟ್ರ್ಯಾಕ್ ಇದೆ. ಸಿಂಗಲ್ ಓವರ್ ಆಕ್ಸಿಡೆಂಟ್ ಫ್ರೀ ಕಾರು. ಓಕೆ, ಬಾರ್ಗೇನ್ ಮಾಡಬಾರ್ದು. ಬಂದ್ರೆ ಗಾಡಿ ಬುಕ್ ಮಾಡಿ ತಗೊಂಡ್ ಹೋಗ್ಬಿಡ್ಲಿ. ಯಾಕಂದ್ರೆ ಆ ತರ ಡಿಮ್ಯಾಂಡ್ ಅಷ್ಟೇ. ಜಾಸ್ತಿ ಹೇಳೋದು, ಕಡಿಮೆ ಮಾಡೋದು, ಆ ಬಿಸಿನೆಸ್ ಬೇಡ ಸರ್. ಬೇಡ. ಸೂಪರ್ ಸರ್. ಅವ್ರ ದುಡ್ಡಿಗೆ ವ್ಯಾಲ್ಯೂ ಇಲ್ಲ. 2 ಲಕ್ಷ ಅಷ್ಟೇ. 2 ಲಕ್ಷ ಕೊಡಿ ತಗೊಂಡೋಗಿ ಸರ್. ನೆಕ್ಸ್ಟ್ 2013 ಮಾಡಲು ಎ ಸ್ಟಾರ್ ಆಟೋಮೆಟಿಕ್ ಇದು. ಓಕೆ, ನೋಡಿ ಇದು ಮಿಡ್ ಸೆಗ್ಮೆಂಟ್ ಅಲ್ಲಿ ಚಿಕ್ಕ ಗಾಡಿಲಿ ಆಟೋಮೆಟಿಕ್ ಹೇಳ್ತಾರಲ್ಲ, ಬೆಸ್ಟ್ ಕಾರ್ ಇದು. ಆಟೋಮೆಟಿಕ್ ಸೂಪರ್. ಏನ್ ಪ್ರೈಸ್ ಬೆಸ್ಟ್ ಹೇಳ್ತಾ ಇದ್ರ ಸರ್? ಇದು 2,15,000. 2,15,000. ಸೊ ವೀಕ್ಷಕರು ನೋಡ್ತಾ ಇದ್ರೆ 2 ಲಕ್ಷಕ್ಕೆ ನಿಮ್ಗೆ ಮ್ಯಾನ್ಯುವಲ್ ಸಿಗ್ತಾ ಇದೆ. ಇಲ್ಲಿ ಅದೇ 2,15,000ಕ್ಕೆ ಆಟೋಮೆಟಿಕ್ ಕಾರ್ ಸಿಗ್ತಾ ಇದೆ. ನನ್ಗೆ ಟ್ರಾಫಿಕ್ ಅಲ್ಲಿ ಗೇರ್ ಶಿಫ್ಟಿಂಗ್ ಮಾಡಕ್ ಆಗಲ್ಲಪ್ಪ ಅನ್ನೋರ್ಗೆ 2,15,000 ಕೊಟ್ರೆ ಫುಲ್ ಫೈನಾನ್ಸ್ ಆಗುತ್ತೆ ನೋಡಿ. ನೀವು ಆರಾಮಾಗಿ ಗಾಡಿ ತಗೋಬಹುದು. ಡಾಕ್ಯುಮೆಂಟ್ಸ್ ಕಮ್ಮಿ ಡಾಕ್ಯುಮೆಂಟ್ಸ್ ಸಾಕಾಗಿದೆ. ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಹೆಚ್ಚಿನ ಮಾಹಿತಿ ಬೇಕು ಅಂತ ಫೋನ್ ಮಾಡಿ ಸರ್. ನಂಬರ್ ಹೇಳ್ಬಿಡಿ ಸರ್ ಅಂತ. ಸೊ 888-433-657. ಇಲ್ಲಿ ಬೋರ್ಡ್ ಅಲ್ಲಿ ಇದೆ ನಂಬರ್. ಓಕೆ, ಎಲ್ಲಾ ನಂಬರ್ಗೂ ಫೋನ್ ಮಾಡಬಹುದು. ಓಕೆ, 9 ಗಂಟೆಯಿಂದ ಸಂಜೆ 9 ಗಂಟೆ ತನಕ ಮಾಡಿ ಅಂತ ಹೇಳ್ತೀವಿ ಸರ್. ನೆಕ್ಸ್ಟ್ ಇದು 11 ಮಾಡಲು. ಇದು 70,000 ನೋಡಿದೆ ಸರ್. ಓಕೆ, 2,65,000. 2,65,000. ಏನ್ ಸರ್ ಎಲ್ಲ 2 ಲಕ್ಷಕ್ಕೆ ಹೇಳ್ತಾ ಇದೀರಾ? ಇದೆಲ್ಲ 2 ಲಕ್ಷ ಬಜೆಟ್ ಇರೋ ಕಾರ್ಗಳು ಇದೆಲ್ಲ. ಹೌದು. ಪೋಲೋ ಇದೆ 3 ಲಕ್ಷಕ್ಕೆ, ಡೀಸೆಲ್ ಕಾರು 12 ಮಾಡಲ್ ಕೊಡ್ತೀನಿ. ಓಕೆ, 14 ಮಾಡಲು i10 ಇದೆ. ಇದು ಬಂದ್ಬಿಟ್ಟು 2,75,000 ಕೊಡ್ತೀನಿ. ಇದು 14 ಮಾಡಲು ಟಾಪ್ ಅಂಡ್ ರಿಟ್ಸ್ 3,10,000 ಕೊಡ್ತೀನಿ. ಓಕೆ, ಇದು 3 ಲಕ್ಷ ಸರ್. 12 ಮಾಡಲು ಸಿಂಗಲ್ ಓನರ್ ಕಾರು. ಸೊ ಯಾವುದೇ ಕಾರ್ ತಗೊಂಡ್ರು 2 ಲಕ್ಷದಿಂದ 3 ಲಕ್ಷ ಅಷ್ಟೇ. 2-3 ಲಕ್ಷ ಕಾರ್ ಇದೆ ಸರ್. ಏನ್ ಸರ್, ಒಂದ್ ಗಾಡಿ ತಗೋತೀವಿ ಅಂದ್ರು ಒಂದು ಕನಿಷ್ಠ ಪಕ್ಷ 150-200 cc ತಗೊಂಡು 3 ಲಕ್ಷ ಬೇಕು. 3 ಲಕ್ಷ ಬೇಕು ಸರ್. ಈಗ ಒಂದ್ ಕಾರ್ ಸಿಗ್ತಾ ಇದೆ ಈಗ 3 ಲಕ್ಷದ ಒಳಗೆ, ಅದು ಕೂಡ. ಹೌದೌದು. ಸೂಪರ್ ಸರ್. ಸರ್ ಈಗ ಬೇರೆ ಶೋರೂಮ್ ಕಂಪೇರ್ ಮಾಡಿದಾಗ ನಿಮ್ಮಲ್ಲಿ ಯಾಕೆ ತಗೋಬೇಕು, ಹೆಂಗಿದೆ ಸರ್? ಸರ್, ಆಸ್ ಎ ಕಸ್ಟಮರ್ ಆಗಿ ನಾವು ಯೋಚನೆ ಮಾಡೋದು, ಅವ್ರು ಏನ್ ತಗೊಳ್ಳುವಾಗ ಏನೇನ್ ಯೋಚನೆ ಮಾಡ್ತಾರೆ, ನಾವು ಗಾಡಿ ತಗೊಳ್ಳೋ ನಿಲ್ಸಿ ಮಾರುವಾಗನು ಅದೇ ಆ ಯೋಚನೆಲೆ ನಾವು ಗಾಡಿ ಮಾರೋದು ಅವ್ರಿಗೆ. ಓಕೆ, ಆಸ್ ಎ ಕಸ್ಟಮರ್ ಆಗಿ ಯೋಚನೆ ಮಾಡ್ಬಿಟ್ಟು ನಾವು ಗಾಡಿ ಸೇಲ್ ಆಗೋದು. ಸೊ ಯಾವ್ದೇ ಈಗ 2 ಲಕ್ಷ ಕಾರ್ ತಗೊಂಡು ಅದಕ್ಕೆ 1 ವರ್ಷ ಗ್ಯಾರಂಟಿ ಇರುತ್ತಾ ಸರ್? ಅದು ಡಿಪೆಂಡ್ಸ್ ಆನ್ ದಿ ಏಜ್ ವೈಸ್ ವಾರಂಟಿ ಕೊಡ್ತೀವಿ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಈ ಗಾಡಿ ತಗೊಳ್ತಾರೆ 6 ತಿಂಗಳು ವಾರಂಟಿ ಬಂದೇ ಬರ್ತದೆ ಬೈ ಡಿಫಾಲ್ಟ್. ಓಕೆ, ಎನಿ ಕಾರ್ ಏನ್ ಪರ್ಚೇಸ್ ಮಾಡಿ ಡಿಫಾಲ್ಟ್ 6 months ವಾರಂಟಿ ಅಂದ್ರೆ ಏನೆಲ್ಲ ಆಗ್ಬೋದು? ಸಾಮಾನ್ಯ ಏನು ಆಗಲ್ಲ ಅಂತೀರಾ, ಏನ್ ಆಗ್ಬೋದು? ಇಂಜಿನ್ ಗೇರ್ ಬಾಕ್ಸ್ ಸರ್. ಓಕೆ, ಏನು ಮ್ಯಾಲ್ ಫಂಕ್ಷನ್ ಆಗೋದು, ಯಾವ್ದಾದ್ರು ಸೌಂಡ್ ಬರೋದು, ಓಕೆ, ಇಲ್ಲ ಸರ್ವಿಸಿಂಗ್, ಅವೆಲ್ಲ ನಾವು ರೆಡಿ ಮಾಡಿಸ್ಕೊಡ್ತೀರಾ? ನಮ್ದು ಇನ್ ಹೌಸ್ ಸರ್ವಿಸ್ ಸೆಂಟರ್ ಇದೆ. ಹೌದಾ? ಓಕೆ, ಇನ್ ಹೌಸ್ ಫೈನಾನ್ಸ್ ಇದೆ, ಇನ್ ಹೌಸ್ ಆಕ್ಸರೀಸ್ ಇದೆ, ವಾಷಿಂಗ್ ಇದೆ, ಇನ್ ಹೌಸ್ ಎಲ್ಲ ಒಂದೇ ಸೆಟಪ್ ಅಲ್ಲಿ ಮಾಡ್ಕೊಂಡಿದೀವಿ. ಓಕೆ, ಕಸ್ಟಮರ್ ಬಂದ್ರೆ ಯಾವ್ದು ತೊಂದರೆ ಆಗಲ್ಲ ಅವ್ರಿಗೆ. ಸೊ ನಾವು ಶೋರೂಮ್ ಸರ್ವಿಸ್ ಹೋಗ್ಬೇಕು, ಅಲ್ಲೋಗು ಇಲ್ಲೋಗು ಏನ್ ತಲೆ ರೈಸ್ ಮಾಡು, ಕಂಪ್ಲೇಂಟ್ ರೈಸ್ ಮಾಡು, ಆಮೇಲೆ ಮಾಡ್ಕೊಡು, ಅವೆಲ್ಲ ಏನಿಲ್ಲ. ಆನ್ ಸ್ಪಾಟ್, ಇನ್ ಪರ್ಸನ್, ಫೇಸ್ ಟು ಫೇಸ್ ಮುಗೀತು ಸರ್. ಸೂಪರ್ ಸರ್, ಸೂಪರ್. ಅಷ್ಟೇ. ಕಸ್ಟಮರ್ಗೋಸ್ಕರ ಕಸ್ಟಮರ್ ಮೈಂಡ್ ನ ತಿಳ್ಕೊಂಡು ನೀವು ಮಾಡ್ತಿದ್ರೆ ಒಳ್ಳೆ ಕೆಲಸ. ಸೂಪರ್ ಸರ್. ಅವ್ರು ಬಂದು ಗಾಡಿ ಹಾಕ್ಬಿಟ್ಟು ಜಾಬ್ ಕಾರ್ಡ್ ಹಾಕಿ, ಸರ್ ನಾಳೆ ಬನ್ನಿ, ನಾಳೆ ಬನ್ನಿ, ಅವೆಲ್ಲ ಏನಿಲ್ಲ. ಆನ್ ಸ್ಪಾಟ್ ಬಂದ್ರೆ ಏನ್ ಪ್ರಾಬ್ಲಮ್ ಸರ್ ನೋಡ್ತೀವಿ. ಬೈ ಚಾನ್ಸ್ ಟೈಮ್ ತಗೊಳಂಗಿದ್ರೆ ಗಾಡಿ ಸರ್ ಒಂದು 2 hour ಟೈಮ್ ಕೊಡಿ, ಮಾಡ್ಕೊಡ್ತೀವಿ. ಬಂದಿಲ್ಲ ನಿಮ್ಗೆ ಸಾಮಾನ್ಯವಾಗಿ ಹೇಳಕ್ಕಾಗಲ್ಲ ಸರ್. ಬಂದಿಲ್ಲ ಅಂತ ಏನಿಲ್ಲ, ಬಟ್ ನಾವು ಕರೆಕ್ಷನ್ ಮಾಡ್ಕೊಡ್ತೀವಿ. ಮಾಡ್ತೀರಾ? ನಥಿಂಗ್ ಇಸ್ ಪರ್ಫೆಕ್ಟ್ ಇನ್ ಯೂಸ್ ಕಾರ್. ಕರೆಕ್ಟ್. ಎಲ್ಲಿ ಯಾರು 100% ಮಾಡಕ್ಕಾಗಲ್ಲ. ಕರೆಕ್ಟ್, ಮಾಡ್ಕೊಡೋದು. ಸೂಪರ್. ನೆಕ್ಸ್ಟ್ ನೋಡಿ, ಇದು 2012 ಮಾಡಲು ಸ್ವಿಫ್ಟ್
ಹಾ ಇದು ಅಗೇನ್ ಸಿಂಗಲ್ ಓನರ್ 70,000 ನೋಡಿದೆ. ಹಾ ಇದು 3,40,000. ಓಕೆ 3,40,000 ಸ್ಪೋರ್ಟ್ಸ್ ಮಾಡಲ್ಲ ಸರ್? ಹೌದು, ಇಲ್ಲ ಇದು VX ಅಂತಾರೆ. ಹಾ ಗಾಡಿ ಚೆನ್ನಾಗಿದೆ ಸರ್, ಎಲ್ಲ ಶೋರೂಮ್ ಟ್ರ್ಯಾಕ್ ಇದೆ. ಹಾ ಸೊ ಏನೇನ್ ಫೀಚರ್ ಇದೆ ಈಗ? ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಸರ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಓಕೆ ರಿವರ್ಸ್ ಸೆನ್ಸರ್. ಕಂಡೀಷನ್ ನೋಡ್ಬೋದು. ವಾವ್, ಟೈರ್ ಕಂಡೀಷನ್ ಎಲ್ಲ ಪೇಂಟ್ ಆಗಿಲ್ಲ, ಒರಿಜಿನಲ್ ಪೀಸ್ ಇದೆ ಗಾಡಿ. ಸರ್ ಈಗ ಮೀಟರ್ ಟ್ಯಾಂಪರಿಂಗ್ ಮಾಡೋದು, ಡೆಂಟ್ನೆಲ್ಲ ಮುಚ್ಚಾಕೋದು, ಬಣ್ಣ ಹಾಕಿ ಮೀಟರ್ ಟ್ಯಾಂಪರ್ ಇವಾಗ ಈಸಿಯಾಗಿ ಕಂಡುಹಿಡಿಬಹುದು ಸರ್. ಶೋರೂಮ್ ಅಲ್ಲಿ ವೆಹಿಕಲ್ ಬರಕ್ಕೆ ಟ್ರ್ಯಾಕ್ ಕೊಡ್ತಾರೆ, ಏನೇನ್ ಸರ್ವಿಸ್ ಆಗಿದೆಲ್ಲ ಅವ್ರಿಗೆ ಗೊತ್ತಾಗ್ಬಿಡ್ತದೆ ಕಸ್ಟಮರ್. ಅದನ್ನ ಚೆಕ್ ಮಾಡ್ಕೊಂಡು ಸುಳ್ಳು ಹೇಳಿದ್ರೆ ಆನ್ ಸ್ಪಾಟ್ ಬರ್ಬೋದು ನಿಮ್ಗೆ, ಸುಳ್ಳು ಹೇಳಿದಿರಾ ಅಂತ. ಗಾಡಿ ನಂಬರ್ ತಗೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಹೌದಾ? ಓಕೆ ಸೂಪರ್. ಇದು 75,000 ಹೊಡಿದೆ, ಇದು 1 ಲಕ್ಷ ಹೊಡಿದೆ. ಡೀಸೆಲ್ ಕಾರು 15 ಮಾಡಲ್ ಇದು. ಓಕೆ, ಇದು ಬಂದ್ಬಿಟ್ಟು 4,50,000. 15 ಮಾಡಲ್ ಡೀಸೆಲ್ ಕಾರು 1 ಲಕ್ಷ ಹೊಡಿದೆ, ಫುಲ್ ಟ್ರ್ಯಾಕ್ ಇದೆ, ಶೋರೂಮ್ ಟ್ರ್ಯಾಕ್. ಸೊ ನೀವೇ ಹೇಳ್ಬಿಡ್ತೀರಾ ಮೀಟರ್ ಟ್ಯಾಂಪಿಂಗ್ ಇಲ್ಲ? ಇಲ್ಲ, ತಗೊಳೋದಿಲ್ಲ ಅಂತ ಗಾಡಿ. ನೀವೇ ಓಡಿದೆ ಅಂತ ಹೇಳ್ತೀರಾ? ಹೌದು, ಸೂಪರ್. 2 ಲಕ್ಷ ಹೊಡಿಯೋ ಕಾರು ಇದೆ ಅಂತ, 10,000 ಹೊಡಿಯೋ ಕಾರು ಇದೆ. ಅದು ಓಕೆ, ನೀವ್ ಹೇಳ್ದಂಗೆ ಶೋರೂಮ್ ಹೋಗಿ ಕೇಳ್ಬಿಟ್ರೆ ಅವ್ರು ಪಟ್ಟ ಅಂತ ಹೇಳ್ತಾರೆ. ಅಷ್ಟೇ ಸರ್. ಸರ್ ಇಲ್ಲೊಂದು ನ್ಯಾನೋ ಇದೆ. ನ್ಯಾನೋ ಸುಮಾರು ಜನ ಕೇಳ್ತಾ ಇರ್ತಾರೆ ಕಮೆಂಟ್ ಅಲ್ಲಿ. 15 ಮಾಡಲ್ ಸರ್ ಇದು. ಇದು ಸೇಮ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. ಪ್ರೈಸ್ ಬಂದ್ಬಿಟ್ಟು 1,55,000. ಸರ್ 1.5 ಲಕ್ಷಕ್ಕೆ ಗಾಡಿ ಸಿಗ್ತಾ ಇದೆ ನಿಮಗೆ? 1.5 ಲಕ್ಷಕ್ಕೆ ಗಾಡಿ. ಸರ್ ಇದಕ್ಕೂ ಏನಾದ್ರು ಫೈನಾನ್ಸ್ ಆಗತ್ತಾ? ಇಲ್ಲ ಸರ್, ನಾನು ಫೈನಾನ್ಸ್ ಆಗಲ್ಲ. ಗಾಡಿಗಿಂತ ಕಮ್ಮಿ ಹೇಳ್ತಾ ಇದ್ರಿ ಇನ್ನು? ಇಲ್ಲ, ಅವ್ರೇನೋ ಪರ್ಸನಲ್ ಏನೋ ಮಾಡ್ಕೋಬೇಕು ಅಷ್ಟೇ. ಸೂಪರ್. ಇದು ಏನೆಲ್ಲ ಫೀಚರ್ ಇದೆ ಸರ್? ನಾನು ಸರ್ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಟ್ಯೂಬ್ಲೆಸ್ ಟೈರ್ ಬರ್ತೈತೆ. ಹೌದಾ? ಫಾಗ್ ಲ್ಯಾಂಪ್, ಓಕೆ, ಮತ್ತೆ FM ಎಲ್ಲ ಇನ್ಬಿಲ್ಟ್ ನೋಡಿ. ಲೆದರ್ ಸೀಟ್ ಕವರ್ ಇದೆ. ಸೂಪರ್ ಗಾಡಿ. ಕಂಡೀಷನ್ ಗಾಡಿ ಸರ್, ಕಂಡೀಷನ್ ಗಾಡಿ. ಇದು ಕೂಡ ಟೆಸ್ಟ್ ಡ್ರೈವ್ ಮಾಡ್ಕೋಬಹುದು. ವಾರಂಟಿ ಬರ್ತದೆ, 6 ತಿಂಗಳು ಗ್ಯಾರಂಟಿ ಕೊಡ್ತೀವಿ. 6 ತಿಂಗಳಿಗೆ? ಹೌದು, ಎಲ್ಲ ಕಂಡೀಷನ್ ಗಾಡಿ. ಎಲ್ಲ ಕರ್ನಾಟಕ ಮಾಡಲ್ಗಳ ಸರ್ ನಿಮ್ದೆಲ್ಲ? ಎಲ್ಲ ಸರ್, ಓಕೆ, ಎಲ್ಲ ಕರ್ನಾಟಕ ಮಾಡಲು. ಔಟ್ ಸ್ಟೇಷನ್ ಗಾಡಿ ತಗೊಳಲ್ಲ, ಯಾಕಂದ್ರೆ ಹಿಸ್ಟ್ರಿ ಇರಲ್ಲ. ಎಷ್ಟೋ ಜನ ಪ್ರೈಸ್ ಕಡಿಮೆ ಆಗ್ತದೆ ಅಂದ್ಬಿಟ್ಟು ಔಟ್ ಸ್ಟೇಷನ್ ಹೋಗ್ತಾರೆ. ಹೌದು, ಅಲ್ಲಿ ಅವ್ರಿಗೆ ಹಿಸ್ಟ್ರಿ ಇರಲ್ಲ, ಗಾಡಿ ಕಂಡೀಷನ್ ಗೊತ್ತಾ, ಅವ್ರು ಯಾರು ನೋಡಿ ಕೇಳ್ಬೇಕು ಅನ್ನೋದು ಗೊತ್ತಿರಲ್ಲ. ಹೌದು. ಓಕೆ ಸರ್ ಇವಾಗ ಒಂದ್ ನಿಮಿಷ ಸರ್. 19 ಮಾಡಲು 11,000 ನೋಡಿದೆ. ಇದು Hero 6 ಮಾಡಲು 19 ಮಾಡಲು, 2 ಏರ್ ಬ್ಯಾಗ್, ABS ಎಲ್ಲ ಬರ್ತದೆ. ಪ್ರೈಸ್ ಬಂದು 3.5 ಲಕ್ಷ. 3.5 ಲಕ್ಷ. 3.5. ಮ್ಯೂಸಿಕ್ ಸಿಸ್ಟಮ್, ಪವರ್ ಸ್ಟೇರಿಂಗ್ ಎಲ್ಲ ಇದೆ ಸರ್. ಓಕೆ, ಮ್ಯಾಟ್, ಸೀಟ್ ಕವರ್ ಎಲ್ಲ ಹಾಕ್ಸಿದ್ದಾರೆ. ಅವ್ರು ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡಿಸ್ಬೋದು, ಏನು ಬೇಡ. ಓಕೆ ಓಕೆ, ಸರ್ವಿಸ್ ಮಾಡ್ಕೊಡ್ತೀವಿ. 1 ವರ್ಷ ಗ್ಯಾರಂಟಿ ಬರ್ತೈತೆ. 1 ವರ್ಷ ಗ್ಯಾರಂಟಿ ಕೊಡ್ತೀವಿ, ಯೂಸ್ ಮಾಡ್ಬೋದು. ಓಕೆ ಸರ್. ನೆಕ್ಸ್ಟ್ ಇದು 15 ಮಾಡಲ್ ಸ್ವಿಫ್ಟ್ ಸರ್. 18 ಮಾಡಲು 5,50,000. 5,50,000. ಓಕೆ, ಈ ಯಾವ ವೇರಿಯಂಟ್ ಸರ್? ಇದು VXi ಮಿಡ್ಲ್ ವೇರಿಯಂಟ್. ಸೊ ಎಲ್ಲ ಸೆಲೆಕ್ಟಿವ್ ಕಾರ್ಸ್ ಇರೋದು. ಲಾಕ್ ಮಾಡಿದ್ದೀವಿ ಸರ್. ಇವಾಗ VXi ಬೇಕು, ಸ್ವಿಫ್ಟ್ ಬೇಕು ಅಂತ ಇರ್ತಾರೆ, ಅವ್ರಿಗೆ ಕಲರ್ ಬೇರೆ ಬೇಕು ಅಂತ ಅನ್ಸುತ್ತೆ, ಅವಾಗ ಏನ್ ಮಾಡ್ತಾರೆ ಸರ್? ನಮ್ಮ ಪೈಪ್ ಲೈನ್ ಅಲ್ಲಿ ಕಾರ್ಸ್ ಇದ್ರೆ ನಾವು ಇನ್ಫಾರ್ಮ್ ಮಾಡ್ತೀವಿ ಸರ್, ಈ ತರ ಒಂದು 3-4 ಡೇಸ್ ಕಾರ್ ಬರ್ತೈತೆ ಅಂತ. ಇಲ್ಲ ಅಂದ್ರೆ ಟೈಮ್ ತಗೊಳ್ತೀವಿ. ಓಕೆ, ಅದು ಟ್ರ್ಯಾಕಿಂಗ್ ಇದೆ ನಮ್ದು. ಓಕೆ, ಎಕ್ಸಿಟ್ ಇದಾರೆ, ಫಾಲೋಅಪ್ ಮಾಡ್ತಾರೆ. ಓಕೆ, ಇನ್ಫಾರ್ಮ್ ಮಾಡ್ತೀವಿ ಅವ್ರಿಗೆ. ಓಕೆ ಸರ್. ನೆಕ್ಸ್ಟ್ ಇದೊಂದು ಮರ್ಸಿಡೀಸ್ ಬೆನ್ಸ್ ಸರ್. ಇದು ಈ ಕ್ಲಾಸ್ ಇದೆ. 2 ಲಕ್ಷ ಹೊಡಿದೆ ಗಾಡಿ. 2 lakhs ಹೊಡಿದೆ. 13 ಮಾಡಲು ಜಸ್ಟ್ 9 lakhs ಕೊಡ್ತೀನಿ. ಸೊ ಮೀಟರ್ ಟ್ಯಾಂಪರಿಂಗ್ ಮಾಡಿದ್ರೆ ಇದನ್ನು ಹೇಳ್ಬಿಡ್ಬೋದು ಸರ್ 50,000 ಹೊಡಿದೆ ಅಂತ. ಬೇಡ, ಏನ್ ಹೇಳ್ತಾ ಇದೀರಾ? 2 ಲಕ್ಷ. 2 ಲಕ್ಷ 13 ಮಾಡಲು ಸಿಂಗಲ್ ಓನರ್ ಕಾರ್ ಇದು. ಓಕೆ, ಒಬ್ಬರೇ ಓನರ್. ಓಕೆ, ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಇದೆ ಸರ್. ಓಕೆ ಸರ್. ಇದಕ್ಕೂ EMI ಎಲ್ಲ ಹೆಂಗಿದೆ? ಇದಕ್ಕೆ ಲೋನ್ ಆಗಲ್ಲ ಸರ್. ಆಗಲ್ಲ. ಓಕೆ, ಸೊ ವೀಕ್ಷಕ ನೋಡ್ತಾ ಇದ್ದೀರಾ, ಇಲ್ಲೊಂದು ಮರ್ಸಿಡೀಸ್ ಬೆಂಜ್ ಇದೆ ನಮ್ಗೆ. ಯಾರಾದ್ರೂ ನಮ್ಗೆ ಬೆಂಜ್ ತಗೋಬೇಕು ಅಂತ ಹೇಳ್ತಾ ಇದ್ರೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೂಪರ್ ಸರ್. ಓಕೆ, ಇದು ಕೂಡ ಟೆಸ್ಟ್ ಡ್ರೈವ್ ಕೊಡ್ತಾ ಇದ್ರಿ ನೀವು? ಎಲ್ಲ ಗಾಡಿಗೂ ಟೆಸ್ಟ್. ಎಲ್ಲ ಗಾಡಿ ಟೆಸ್ಟ್. ಓಕೆ ಸರ್. ನೆಕ್ಸ್ಟ್ ಫಾರ್ಚುನರ್. ಅದು ನನ್ನ ಪರ್ಸನಲ್ ಗಾಡಿ ಸರ್. ಹೇಳಿ. ಇದು ಸರ್ವಿಸ್ ಸೆಂಟರ್ ಸರ್. ಇದು ಈ ಕಡೆ ಸರ್ವಿಸ್ ಮಾಡ್ಕೋತೀವಿ, ಪಾಲಿಶ್ ಮಾಡ್ಬೇಕಾ ಗಾಡಿ, ಕೆಲಸ ಅದೆಲ್ಲ ಇಲ್ಲಿ ನಡೀತಿದೆ. ಓಕೆ, ಎಲ್ಲ ನಿಮ್ದೇ ಓನು? ಎಲ್ಲ ಫುಲ್ ಓನು ಸರ್. ಇದು ನಿನ್ನೆ ಬಂದಿದೆ ಗಾಡಿ. 25 ಮಾಡಲು
ಸಿಂಗಲ್ ಓವರ್ 50,000 ಓಡಿದೆ. ಓಕೆ ಓಕೆ, ನೀವು ನೋಡ್ದಂಗೆ ಗಾಡಿ ಫ್ರಂಟ್ ಅಂಡ್ ಬ್ಯಾಕ್ ಡ್ಯಾಶ್ ಕ್ಯಾಮ್ರಾ ಇದೆ, ಸೀಟ್ ಕವರ್, ಸ್ಪಾಯ್ಲರ್, ಬಂಪರ್ ಎಲ್ಲ ಇದೆ. ರೀಸನ್ ಒಂದೇ ಸರ್, ಡ್ರೈವರ್ ಪ್ರಾಬ್ಲಮ್ ಗಾಡಿ ಸೇಲ್ ಮಾಡ್ತಾರೆ ಕಸ್ಟಮರ್. ಓಕೆ, ಅವರು 10 ಲಕ್ಷ ಬೇಕು ಅಂತ ಹೇಳಿದ್ರು. ಆಮೇಲೆ ಫೈನಲ್ ನಾವೆಲ್ಲ ಮಾತಾದ್ಮೇಲೆ 9,000 ಕೊಡಕ್ ರೆಡಿ ಇದಾರೆ. 950 ಕೊಡ್ತಾರೆ. ಸೂಪರ್. ಶೋರೂಮ್ ಟ್ರ್ಯಾಕ್ ಇದೆ, ಚೆಕ್ ಮಾಡ್ಕೋಬಹುದು. ಓಕೆ, ಜಸ್ಟ್ ಒಂದು 6 ಮಂತ್ಸ್, ಈಗ ಹೋದ ವರ್ಷದ ಗಾಡಿ ಅನ್ಸುತ್ತೆ, 2026 ಬಂದು 25 ಮಾಡಲು ಸರ್. 25 ಮಾಡಲು. ವೀಕ್ಷಕರು ನೋಡ್ತಾ ಇದ್ರೆ ಲೇಟೆಸ್ಟ್ ಎಲ್ಲೋ ಬೋರ್ಡ್ ಗಾಡಿ. ಇದು ಲೈಫ್ ಟೈಮ್ ಟ್ಯಾಕ್ಸ್ ಇದೆ. ಹೌದಾ? CNG ವೆಹಿಕಲ್. ಓಕೆ, ಅಂದ್ರೆ ಸಂಪಾದನೆ ಮಾಡೋರಿಗೆ ಒಳ್ಳೆ ಗಾಡಿ ಇದು. ಓಕೆ, ಸೂಪರ್. ಇದಕ್ಕೆ ಫೈನಾನ್ಸ್ ಎಷ್ಟು ಆಗ್ಬೋದು ಸರ್? 100%? ಸರ್ ಅದೇ ಇನ್ಕಮ್ ಪ್ರೂಫ್ ಎಲ್ಲ ಡಿಪೆಂಡ್ಸ್. ಒಂದು 8 ಇಂದ 9 lakhs ಲೋನ್ ಆಗ್ಬಿಡ್ತದೆ. ಹೌದಾ? 1 ಲಕ್ಷ ಕೊಟ್ಟರು ಈ ಗಾಡಿ ತಗೊಂಡು ಹೋಗ್ಬೋದು. ಹೌದು ಸರ್. ಸೂಪರ್. ಇನ್ಶೂರೆನ್ಸ್ ರನ್ನಿಂಗ್ ಎಷ್ಟು ವರ್ಷ ಇದೆ ಸರ್? ಸರ್ ಹೊಸ ಇನ್ಶೂರೆನ್ಸ್ ಲಾಸ್ಟ್ 10 days ಬ್ಯಾಕ್ ಮಾಡಿದ್ದಾರೆ. ಹೌದಾ? ಓಕೆ. ಕಾರ್ಪೊರೇಟ್ ಇನ್ಶೂರೆನ್ಸ್ ಇದೆ. ಓಕೆ, ಫಸ್ಟ್ ಪಾರ್ಟಿ. ಸೂಪರ್ ಸರ್. ನೆಕ್ಸ್ಟ್ ಸರ್ ಫೋರ್ಡ್ ಫಿಗೋ 12 ಮಾಡಲು ಡೀಸೆಲ್ ಕಾರು. ಜಸ್ಟ್ 1,75,000 ಕೊಡ್ತೀನಿ. ಸೊ 1,75,000ಕ್ಕೆ ನೋಡಿ ವೀಕ್ಷಕರೇ ನಿಮ್ಗೆ ಗಾಡಿ ಸಿಗ್ತಾ ಇದೆ. ಡೀಸೆಲ್ ಕಾರು, ಡೀಸೆಲ್ ಅದು ಕೂಡ. ಸೂಪರ್. ಸೊ ನೋಡ್ತಾ ಇದೀರಾ ವೀಕ್ಷಕರೇ, ಟೈರ್ ಕಂಡೀಷನ್ ಕೂಡ ನೋಡ್ತಾ ಇದೀರಾ. 1,75,000ಕ್ಕೆ ಒಂದು FZ ಗಾಡಿ ಬರಲ್ಲ ನಿಮಗೆ, ಕರೆಕ್ಟ್ ಆಗಿ ಟಾಪ್ ಮಾಡಲ್ಲ ಅಂತ ಹೇಳಿದ್ರೆ. ಒಂದು 2 ವೀಲರ್ಗೆ ಸಿಗ್ತಾ ಇರ್ತಕ್ಕಂತಹ ಬೆಲೆಗೆ ನಿಮ್ಗೆ ಒಂದು ಕಾರ್ ಸಿಗ್ತಾ ಇದೆ, ಅದು ಓಂ ಸಾಯಿ ಕಾರ್ಸ್ ಅಲ್ಲಿ. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ ಈ ವಿಡಿಯೋನ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಒಂದು ಒಳ್ಳೆ ಕಾರ್, ಒಳ್ಳೆ ಬಜೆಟ್ ಅಲ್ಲಿ ಮಿಸ್ ಮಾಡ್ಕೋಬೇಡಿ. ಯಾಕೆಂದ್ರೆ ಫಾಸ್ಟ್ ಮೂವಿಂಗ್ ಕಾರ್ ಆಗಿರುತ್ತೆ. 1,75,000 ಅಂದ್ರೆ ಯಾರು ಕೂಡ ಬಿಡಲ್ಲ ಇವಾಗ. ಒಂದು ಕಲಿಕೆಗೆ ಆಗಿರ್ಬೋದು, ಅಥವಾ ನಿಮ್ ಫ್ಯಾಮಿಲಿ, ನನ್ನ ಫ್ಯಾಮಿಲಿ 4 ಜನ ಆಗಿರ್ಬೋದು, ಆರಾಮಾಗಿ ಓಡಾಡ್ಬೋದು ಅಂತ ಹೇಳ್ತೀವಿ. ಅಲ್ಲಿ ಹಿಂದೆ ಕಾರ್ ಎಲ್ಲ ಸೇಲ್ ಆಗಿದೆ. ಹೌದಾ? ಫೈನಾನ್ಸ್ ಆಗ್ತಾ ಇರ್ತೈತೆ, ಡೆಲಿವರಿ 1 or 2 days ಡಿಲೇಗೆ ನಿಲ್ಸ್ತೀವಿ ಅಲ್ಲಿ. ಹಾಗೆ ನೋಡಿ ಸರ್, ಇದು ಆಲ್ಟೋ 2008 ಮಾಡಲು, ಫುಲ್ FC ಇದೆ, ಬರೀ 35,000 ಓಡಿದೆ. 1.5 ಲಕ್ಷ ಕೊಟ್ಬಿಡ್ತಾರೆ. 1.5 ಲಕ್ಷಕ್ಕೆ. 1.5 ಲಕ್ಷ. 1,75,000. ಸೊ ಕಾರ್ಗಳೆಲ್ಲ 1 ಲಕ್ಷ 2 ಲಕ್ಷಕ್ಕೆ ಬೇಕು ನಿಮ್ಗೆ. ಅರ್ಜೆಂಟ್ ಫ್ಯಾಮಿಲಿಗೆ ಓಡಾಡಬೇಕು. ವಿತ್ ವಾರಂಟಿನಾ ಸರ್? ವಾರಂಟಿ 6 months ವಾರಂಟಿ ಬೇಕು ಅಂದ್ರೆ ಓಂ ಸಾಯಿ ಕಾರ್ಸಿಗೆ ಬನ್ನಿ ಫಾಸ್ಟ್. ಸರ್ ನೆಕ್ಸ್ಟ್ ಸೊ ಇನ್ನು ಕಾರ್ ಬರೋದಿದೆ. ಓಕೆ, ಇದೆಲ್ಲ ಇದು ಡೀಸೆಲ್ ಕಾರ್ ಸರ್. ಇದು 13 ಮಾಡಲು 2.5 ಲಕ್ಷ. 2.5 ಲಕ್ಷ. 2.5 ಲಕ್ಷ. ಸೊ ವೀಕ್ಷಕ ನೋಡ್ತಾ ಇದೀರಾ, ಒಂಥರ ಪ್ರೀಮಿಯಂ ಲುಕ್ ಇದೆ, ಟಾಟಾ ಬ್ರ್ಯಾಂಡ್ ಇದೆ. ನಿಮ್ಗೆ 2.5 ಲಕ್ಷಕ್ಕೆ ಇಲ್ಲೊಂದು ಓಂ ಸಾಯಿ ಕಾರ್ಸ್ ಅಲ್ಲಿ ಕಾರ್ ಇದೆ. ಇನ್ನೇನ್ ಬೇಕು ನಿಮ್ಗೆ? ಟೆಸ್ಟ್ ಡ್ರೈವ್ ಮಾಡಿ, ನಿಮ್ದೇ ಮೆಕ್ಯಾನಿಕ್ ಕರ್ಕೊಂಡ್ ಬನ್ನಿ, ಆರಾಮಾಗಿ ಕಾರ್ನ 2.5 ಲಕ್ಷಕ್ಕೆ ನಿಮ್ದಾಗಿಸ್ಕೊಳ್ಳಿ. ಇಲ್ಲಿ ನೋಡ್ತಾ ಇದ್ರ ವಿಡಿಯೋದಲ್ಲಿ ಎಲ್ಲ ಅಚ್ಚುಕಟ್ಟ ಕಾಣ್ತಾ ಇದೆ. ಇನ್ನೇನಿದ್ರು ನೀವು ಟೆಸ್ಟ್ ಡ್ರೈವ್ ಮಾಡ್ಬೇಕು. ಸೀಟ್ ನೋಡ್ತಾ ಇದ್ರ, ಇನ್ನು ಸೀಟ್ ಆರಾಮಾಗಿ ಓಡಿಸ್ಬೋದು ನೀವು. ಎಲ್ಲ ಹೊಸ ಟೈರ್ ಇದೆ, ಟೈರ್ಸ್ ಹೊಸ ಟೈರ್ಸ್. ಸೊ ಸೂಪರ್ ಆಗಿದೆ. ನೆಕ್ಸ್ಟ್ ರೇಟಿಗ 17 ಮಾಡಲು ಸರ್. ಇದು ಪೆಟ್ರೋಲ್ ಗಾಡಿ, ಟಾಪ್ ಎಂಡ್, ಬಟನ್ ಸ್ಟಾರ್ಟ್, 7 lakhs ಆಸ್ಕಿಂಗ್ ಪ್ರೈಸ್. ಓಕೆ. ಸೊ ಒಳ್ಳೆ ಕಂಡೀಷನ್ ಇರೋ ಗಾಡಿನ ತರ್ತಾ ಇದ್ದಾರೆ ಸರ್. ಹೌದು ಸರ್. ಈಗ ನೀವು ಕಮ್ಮಿ ಓಡಿದೆ ಅಂತ ಸುಳ್ಳು ಹೇಳಕ್ಕೆ ಆ ಟೈರ್ಸ್ ಗಳು ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಸರ್. 10 years ಕಂಪ್ಲೀಟ್ ಆಯ್ತು ಮೊನ್ನೆ, ಲಾಸ್ಟ್ ವೀಕ್ ಶೋರೂಮ್ ಮಾಡಿ. ಓಂ ಸಾಯಿ ಕಾರ್ಸ್ ಮಾಡಿ 10 years. ಅಷ್ಟು ಟ್ರಸ್ಟ್ ಬೆಳೆಸಿದ್ದೀರಾ ಕಸ್ಟಮರ್ ಹತ್ರ? ಅಷ್ಟೇ, ವರ್ಡ್ ಆಫ್ ಮೌತ್ ಸರ್, ಅಷ್ಟೇ. ಸೂಪರ್ ಸರ್. ಇದಕ್ಕೇನು ಬೆಲೆ ಹೇಳ್ತಾ ಇದ್ದೀರಾ ಸರ್? ಇದು 7 lakhs ಹೇಳ್ತಾ ಇದಾರೆ ಕಸ್ಟಮರ್. ನೋಡೋಣ, ಒಂದ್ಸತಿ ಮಾತಾಡೋಣ. ಓಕೆ ಸರ್. ನೆಕ್ಸ್ಟ್ 2014 ಮಾಡಲು, ಸ್ಪೋರ್ಟ್ಸ್ ವೇರಿಯಂಟ್, 3 lakhs ಸರ್. ಇದು 3 ಲಕ್ಷ. ಓಕೆ. ಸೊ i10 ಬೇಕು ಹಿಂಡೆ ಕಂಪ್ನಿಲಿ ಅನ್ನೋರಿಗೆ ನಿಮ್ಗೆ ಇಲ್ಲಿದೆ 3 ಲಕ್ಷ. 3 ಲಕ್ಷ. ಓಕೆ. 14 ಮಾಡಲು, ಸಿಂಗಲ್ ಓವರ್, 70,000 ಓಡಿದೆ. ಸ್ಪೋರ್ಟ್ಸ್ ವೇರಿಯಂಟ್ 17,000 ಓಡಿದೆ. 70,000. ಸೂಪರ್. ಸೊ ಇದಕ್ಕೂ ಕೂಡ 100% ಫೈನಾನ್ಸ್ ಆಗುತ್ತೆ? ಹೌದೌದು ಸರ್, ಆಗ್ತದೆ. ಓಕೆ, ಸೂಪರ್ ಸರ್. ಸರ್ ಈಗ ಟ್ರಾನ್ಸ್ಫರ್ ಎಲ್ಲ ಹೆಂಗ್ ವರ್ಕ್ ಆಗುತ್ತೆ ಸರ್? ಸರ್ ಟ್ರಾನ್ಸ್ಫರ್ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು, ಈಗ ಲೋನ್ ಹೋದ್ರೆ ಅವರು ಲೋನ್ ಅಪ್ರೂವ್ ಆಗಿ ಡೆಲಿವರಿ ತಗೊಂಡಿದ ತಕ್ಷಣ ಟ್ರಾನ್ಸ್ಫರ್ ಕಳಿಸ್ತೀವಿ ಡಾಕ್ಯುಮೆಂಟ್ಸ್. ಎಕ್ಸಾಕ್ಟ್ಲಿ ಒಂದು 20 to 30 days ಒಳಗೆ ಓಕೆ ಅವ್ರಿಗೆ ಡಾಕ್ಯುಮೆಂಟ್ಸ್ ಬರ್ತೈತೆ. ಡಾಕ್ಯುಮೆಂಟ್ ಗಾಡಿ ತಗೊಳ್ಳುವಾಗ ಅವ್ರಿಗೆ ಫುಲ್ ಚಾಸಿ ನಂಬರ್, ಇಂಜಿನ್ ನಂಬರ್, RC ತೋರಿಸಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ, ಇದು 29 ಫಾರಂ ಮೇಲೆ ಸೈನ್ ಮಾಡಿಸ್ಕೊಂಡು 30 ಫಾರಂ ಮೇಲೆ ಓಕೆ ಒಂದ್ ಸೆಟ್ ಅವ್ರಿಗೆ ಜೆರಾಕ್ಸ್ ಕೊಟ್ಟೆ, ಒಂದ್ ಸೆಟ್ RTO ಕಳಿಸ್ತೀವಿ. ಓಕೆ. ಅವ್ರ ಹಿಂದೆ ಫೈನಾನ್ಸ್ ಇರುತ್ತೆ, ಕಾರ್ ಲೋನ್ NOC ಇರ್ತೈತೆ, ಫೈನಾನ್ಸ್ ಎಲ್ಲ ಈಗ ಆಪ್ ಅಲ್ಲೇ ಬಂದ್ಬಿಡ್ತದೆ ಸರ್. ಚೆಕ್ ಮಾಡಿ ನಾವು ತೋರಿಸ್ತೀವಿ. ಫೈನಾನ್ಸ್ ಇದ್ರೆ ಕಸ್ಟಮರ್ ಹೇಳ್ತೀವಿ, ಒಂದು 10 days ಎಕ್ಸ್ಟ್ರಾ ಆಗ್ಬೋದು ನಿಮ್ಗೆ ಟ್ರಾನ್ಸ್ಫರ್ ಆಗೋದು ಅಂತ ಹೇಳ್ತೀವಿ. ಮತ್ತೆ ಅವ್ರಿಗೆ ಅಪ್ಡೇಟ್ ಬರ್ತೈತೆ, ಅವ್ರ ಫೋನ್ ನಂಬರ್ ಮೆನ್ಷನ್ ಮಾಡಿರ್ತೀವಿ, ಅವ್ರಿಗೆ ಟ್ರ್ಯಾಕಿಂಗ್ ಬರ್ತೈತೆ. ಓಕೆ, ಈಗೆಲ್ಲ ಡಿಜಿಟಲ್ ಸರ್, ಎಲ್ಲ ವಾಹನ ಎಲ್ಲ ಅಪ್ಡೇಟ್ ಇರ್ತೈತೆ. RTO ಇಂದ ಅವ್ರಿಗೂ ಮೆಸೇಜ್ ಬರ್ತೈತೆ. ಓಕೆ. ಫೈನಾನ್ಸ್ ಎಲ್ಲ ಯಾವ ಇದೆ ಸರ್ ನಿಮ್ಮ ಹತ್ರ?
ಸೊ ಫೈನಾನ್ಸ್ ಆಲ್ಮೋಸ್ಟ್ ಒಂದು 15 ಬ್ಯಾಂಕ್ಸ್ ಟೈಪ್ ಇದೆ. ಹೌದಾ? ಹೌದು, ಎಲ್ಲ ಅವ್ರ ಪ್ರೊಫೈಲ್ ಪ್ರಕಾರ ಎಲ್ಲಿ ಸೂಟ್ ಆಗ್ತದೆ, ಎಲ್ಲಿ ಕಡಿಮೆ ಇಂಟ್ರೆಸ್ಟ್ ಇದೆ, ಓಕೆ, ನಾವು ಲಾಗಿನ್ ಮಾಡಿಸ್ಕೊಡ್ತೀವಿ. ಓಕೆ, ಸೂಪರ್ ಸರ್. ಡಾಕ್ಯುಮೆಂಟ್ಸ್ ಅಲ್ಲಿ ಏನೇನ್ ಬೇಕಾಗುತ್ತೆ? ಸರ್ ಡಾಕ್ಯುಮೆಂಟ್ ಟ್ರಾನ್ಸ್ಫರ್ಗೆ ಜಸ್ಟ್ ಅವ್ರ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕೊಟ್ರೆ ಸಾಕು. ಕ್ಯಾಶ್ ಪರ್ಚೇಸ್ ಇದ್ರೆ ಲೋಕಲ್ ಪ್ರೂಫ್ ಅಂತ ಬೇಕಾಗುತ್ತೆ? ಲೋಕಲ್ ಅಡ್ರೆಸ್ ಪ್ರೂಫ್ ಬೇಕೇ ಬೇಕು. ಓಕೆ, ಇಲ್ಲಾಂದ್ರೆ ಒಂದು ರೆಂಟಲ್ ಅಗ್ರಿಮೆಂಟ್, ಒಂದು ಕರೆಂಟ್ ಬಿಲ್ ಇದ್ರು ಸಾಕು. ನೋಟ್ರಿ ಅಫಿಡೇಟ್ ಮಾಡ್ಕೊಡ್ತೀವಿ. ಇನ್ ಕೇಸ್ ಆಫ್ ಫೈನಾನ್ಸ್ ಹೋದ್ರೆ ಅವರು, ಓಕೆ, ಅವ್ರಿಗೆ ಬ್ಯಾಂಕ್ಗೆ ಅವ್ರು ಬೇಕಾಗಿರೋದು ಒಂದು ಇನ್ಕಮ್ ಪ್ರೂಫ್, ಒಂದು ಅಡ್ರೆಸ್ ಪ್ರೂಫ್. ಓಕೆ, ಸ್ಯಾಲರಿಡ್ ಆಗಿದ್ರೆ ಪೇ ಸ್ಲಿಪ್ ಕೇಳ್ತಾರೆ. ಸೆಲ್ಫ್ ಎಂಪ್ಲಾಯ್ಡ್ ಇದ್ರೆ ಒಂದು ಇನ್ಕಮ್ ಪ್ರೂಫ್ ಲೈಕ್ GST, ಒಂದು IT ರಿಟರ್ನ್ಸ್, ಒಂದು ಬಿಸ್ನೆಸ್ ಪ್ರೂಫ್ ಕೊಟ್ರೆ ಸಾಕು ಸರ್. ಓಕೆ, ಮಾಡ್ಕೊಡ್ತೀವಿ. ಮೇನ್ ಏನಂದ್ರೆ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ 1 ಡೇ ಡೆಲಿವರಿ ಕೊಟ್ಟಿದ್ದೀನಿ, ವಿತ್ ಕಾರ್ ಕೊಟ್ಟು ಅಮೌಂಟ್ ಕೊಟ್ಟಿದ್ದೀನಿ ಕೈಗೆ. 100% ಫೈನಾನ್ಸ್, 110% ಫೈನಾನ್ಸ್ ಮಾಡಿದ್ದೀನಿ. ಓಕೆ, ರೆಕಾರ್ಡ್ ಇದೆ ಅದೆಲ್ಲ. ಅಂದ್ರೆ ಕಸ್ಟಮರ್ ಸಿಬಿಲ್ ಚೆನ್ನಾಗಿರ್ಬೇಕು ಅಷ್ಟೇ. ಸೊ ವೀಕ್ಷಕರೇ, ಇಲ್ಲಿ ನೋಡಿದ್ರ ಓಂ ಸಾಯಿ ಕಾರ್ಸ್ ಇದು 2ನೇ ವಿಡಿಯೋ ಆಗಿರುತ್ತೆ. ನಾನು ಒಂದು ಶೋರೂಮ್ಗೆ 2ನೇ ಸರಿ ಬರ್ತಾ ಇದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಆ ಶೋರೂಮ್ ಅಲ್ಲಿ ಅಷ್ಟು ಫೀಡ್ಬ್ಯಾಕ್ ಕೂಡ ಚೆನ್ನಾಗಿದೆ ಅಂತ ಅರ್ಥ. ನೀವೇನಾದ್ರೂ ನಿಮ್ಗೆ ಸ್ಯಾಟಿಸ್ಫೈ ಆಗ್ಬೇಕು ಅಂತ ಹೇಳಿದ್ರೆ ಓಂ ಸಾಯಿ ಕಾರ್ಸ್ಗೆ ಬನ್ನಿ, ಟೆಸ್ಟ್ ಡ್ರೈವ್ ಮಾಡಿ, ನಿಮ್ದೇ ಓನ್ ಮೆಕ್ಯಾನಿಕ್ ಕರ್ಕೊಂಡು ಬನ್ನಿ. ಇಷ್ಟ ಆಯ್ತು ಅಂದ್ರೆ ಆರಾಮಾಗಿ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಖಂಡಿತ ಇವರು ಎಷ್ಟು ವರ್ಷ, 10 ವರ್ಷದಿಂದ 10 ಇಯರ್ಸ್ ಕಂಪ್ಲೀಟ್ ಆಯ್ತು. 10 ಇಯರ್ಸ್ ಕಂಪ್ಲೀಟ್ ಆಗಿದೆ. ಅವ್ರ ನಂಬಿಕೆ ಇಲ್ಲೇ ಗೊತ್ತಾಗುತ್ತೆ ನಿಮ್ಗೆ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದೆ ಇದೇ ತರ ಹೊಸ ವಿಡಿಯೋದಲ್ಲಿ ಸಿಗ್ಬೇಕು ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆಮೇಲೆ ಮಾಹಿತಿನ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.